ಮಗುವಾದ ನಂತರ ಗಂಡನ ಮನೆಗೆ ಬರುವ ಸಂಪ್ರದಾಯವಿತ್ತು. ಗಂಡನ ಮನೆಗೆ ತೆರಳುವಾಗ ಹೆಂಡತಿಯನ್ನ ಗಂಡ ಹೆಂಗಸರು ಹುಲಿ ಪೌರುಷವನ್ನ ತಾಳುತ್ತಾರೆಂದು ಕೇಳಿದ್ದೇನೆ. ನಾನು ನಿನ್ನನ್ನ ಹುಲಿ ವೇಷದಲ್ಲಿ ನೋಡಬೇಕೆಂದು ಕೇಳಿದಾಗ ಹೆಂಡತಿ ಬೇಡ, ನನ್ನ ಹುಲಿಯ ವಿಶ್ವರೂಪವನ್ನ ನೀನು ನೋಡಲಾರೆ ಎಂದಳು. ಗಂಡ ನೋಡಲೇಬೇಕು ಎಂದು ಪಟ್ಟು ಹಿಡಿದಾಗ ಹೆಂಡತಿ ಮಗಳನ್ನ ಗಂಡನ ಕೈಗೆ ಕೊಟ್ಟು, ನಾನು ಹುಲಿ ವೇಷದಲ್ಲಿದ್ದಾಗ ನಿನಗೇನಾದರೂ ಭಯವಾದರೆ ಮಂತ್ರಿಸಿದ ಮಣ್ಣನ್ನ ನನ್ನ ತಲೆಯ ಮೇಲೆ ಹಾಕಿದಾಗ ನಾನು ಹುಲಿ ವೇಷದಿಂದ ಮಾರು ಹೋಗಿ ಮಾಮೂಲಿ ಹೆಣ್ಣಿನಂತೆ ಆಗುತ್ತೇನೆಂದು ತಿಳಿಸಿದ್ಲು. ಇದರಂತೆ ಹೆಂಡತಿ ಒಂದು ಮರದ ಹಿಂದೆ ಹೋಗಿ ಹುಲಿ ವೇಷದಲ್ಲಿ ಬರುತ್ತಾಳೆ. ಆಗ ಗಂಡ ಭಯಪಟ್ಟು ಮಗವನ್ನ ಕೆಳಗೆ ಬಿಟ್ಟು ಹುಲಿಯ ಮೇಲೆ ಮಣ್ಣನ್ನು ಹಾಕಿದಾಗ ಹುಲಿ ಮಾಮೂಲಿನ ಹೆಣ್ಣಂತೆ ಆಗುತ್ತಾಳಂತೆ. ಅಂದಿನಿಂದ ಪ್ರತಿ 2 ವರ್ಷಗಳಿಗೊಮ್ಮೆ ಕುಲದೇವತೆ ಮುಲಾಲಮ್ಮ ದೇವಿಯ ಜಾತ್ರೆಯನ್ನ ಆಚರಿಸಿಕೊಂಡು ಬರುತ್ತಿದ್ದು, ಜಾತ್ರೆಯಲ್ಲಿ ಹುಲಿ ವೇಷಧಾರಿಯಿಂದ ನಡೆಯುವ ನೃತ್ಯವಂತೂ ನೋಡುಗರ ಮೈ ಜುಮ್ ಎನಿಸುತ್ತದೆ. ಹಾಗೂ ಪೂಜಾರಿಯು ಹುಲಿಯ ಮೇಲೆ ಕುದಿಯುತ್ತಿರುವ ನೀರು ಹಾಕುವ ದೃಶ್ಯ ನೋಡಲು ಜನ ಮುಗಿ ಬೀಳುತ್ತಿದ್ದ ದೃಶ್ಯಗಳು ಸಾಮಾನ್ಯವಾಗಿದ್ದವು. ಈ ಜಾತ್ರಾ ಮಹೋತ್ಸವದಲ್ಲಿ ಚಿಂತಾಮಣಿಯ ಜನಪ್ರಿಯ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ ಪಾಲ್ಗೊಂಡು ದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದರು. ಇವತ್ತು ಒಂದು ಪೂಜೆಯನ್ನ ಬಹಳ ವಿಜೃಂಭಣೆಯಿಂದ ಸಮುದಾಯದವರೆಲ್ಲರೂ ಸೇರಿ ಮತ್ತು ಬೇರೆ ಬೇರೆ ನಾಗರಿಕರೆಲ್ಲರೂ ಕೂಡ ಸೇರಿ ಇವತ್ತು ಪೂಜೆಯನ್ನು ಸಲ್ಲಿಸಿದ್ದಾರೆ. ಈ ಪೂಜೆಯ ಉದ್ದೇಶ ಎಲ್ಲರೂ ಕೂಡ, ಯಾಕಂದರೆ ನಾವು ಪೂಜಾ ವಿಧಾನಗಳಲ್ಲಿ ಗ್ರಾಮ ದೇವತೆಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತೇವೆ. ಅದಾದ ನಂತರ ಕುಲದೇವತೆಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತೇವೆ. ಆ ರೀತಿ ಕುಲದೇವತೆಗೆ ಇವತ್ತು ಮೇದರ ಸಮುದಾಯದವರು ಎಲ್ಲರೂ ಕೂಡ ಒಂದು ಒಳ್ಳೆ ಬಹಳ ಶ್ರದ್ಧಾಭಕ್ತಿಯಿಂದ ಬಹಳ ಪರಂಪರೆಯ ಒಂದು ವಿಶಿಷ್ಟವನ್ನು ಇವತ್ತು ನಿಜವಾಗ್ಲೂ ಕೂಡ ನಡೆದಿದ್ದಾರೆ. ವರ್ಷ ಮೊದಲು ನಾವು ಈ ಜಾತ್ರೆಯನ್ನು ಮಾಡ್ತಾ ಇದ್ವಿ. ಈಗ ಕಷ್ಟಕಾಲವಾಗಿರೋದ್ರಿಂದ 2 ವರ್ಷ ನಾವು ಮಾಡಿಲ್ಲ. ಇವಾಗ 3ನೇ ವರ್ಷ. ಇವಾಗ ನಾವು ಇದು ನಮ್ಮ ಯೋಗ್ಯತೆ ಅನುಸಾರವಾಗಿ ಕಷ್ಟಕಾಲದಲ್ಲಿ ನಾವು ಈ ಮಲಾಲಮ್ಮ ಜಾತ್ರೆ, ನಮ್ಮ ಕುಲದೇವತೆ ಮಲಾಲಮ್ಮ ದೇವ ಇದು ಅಂದರೆ ನಮ್ಮ ಕುಲದೇವತೆ. ಈ ಕುಲದೇವತೆಯನ್ನ ನಾವು ವರ್ಷನೂ ಜಾತ್ರೆಯನ್ನು ನಾವು ಮಾಡ್ತೀವಿ. ಈ ಸಂದರ್ಭದಲ್ಲಿ ಮೇದರ ಸಂಘದ ಅಧ್ಯಕ್ಷರಾದ ಈಶ್ವರಪ್ಪ, ಎಂ ವೆಂಕಟರಮಣಪ್ಪ, ಮಂಜುನಾಥ್, ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಶ್ರೀರಾಮಪ್ಪ, ನಗರಸಭಾ ಸದಸ್ಯರಾದ ಮಂಜುನಾಥ್, ಮೇದರ ಕುಲಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಬಿ ದೇವಪ್ಪ, ಈ ನ್ಯೂಸ್, ಚಿಂತಾಮಣಿ. 2 ಕೈಗಳು ಇದ್ರೂ ಜೀವನದಲ್ಲಿ ಯಶಸ್ಸು ಗಳಿಸುವುದು ಕಷ್ಟಕರವಾದ ಸಂದರ್ಭದಲ್ಲಿ ಒಂಟಿ ಕೈಯಲ್ಲಿ ಬಾಲು ಬ್ಯಾಟ್ ಹಿಡಿದು ಕ್ರಿಕೆಟ್ ಆಡುವ ವಿಕಲಚೇತನ ಬಾಗೇಪಲ್ಲಿ ತಾಲೂಕಿನ ಗುಂಟಿಗಾನಪಲ್ಲಿ ಗ್ರಾಮದ ಶಿವಕುಮಾರ್. ವಿಕಲಚೇತನರ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಕ್ರಿಕೆಟ್ ಆಟ ಆಡುತ್ತಿದ್ದ